ಆಯಿತು, ಬಾಯ್, ಹೋಗಿ ಬರ್ತೀನಿ. ಹಾಂ, ಹೋಗವೈ ಮತ್ತು ಭೇಟಿ ಆಗೋಣ ನೆಕ್ಸ್ಟ್ ಇಯರ್. ಓಕೆ, ಬಾಯ್. ಹಾಂ, ಭೇಟಿ ಆಗೋಣ. ನಾ ಹೋದ್ಮೇಲೆ ನಿನಗೆ ಬಡವಣ ಅನ್ನಿಸ್ತಲ್ಲ. ನೀವು ಹೋದ್ಮೇಲೆ ನನಗೆ ಬಡವಣ ಅನ್ನಿಸ್ಬೇಕಾ? ಏನು ಅನ್ಸಂಗಿಲ್ಲ, ಹೋಗುವ ಮಾರಿ ಆರಾಮ್ ಸರಿ ಬನ್ನಿ. ವಾಚ್ ನಾ ಹೋದ್ರೆ ನಿಂಗೆ ಬಡವಣ ಅನ್ಸಂಗಿಲ್ಲ? ಅಲ್ಲೋ ಮಾರೇ, ಒಂದು 10-15 ದಿವಸ ಯಾರು ನಮ್ಮ ರಿಲೇಟಿವ್ ಬಂದು ಹೋಗ್ರಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತದೆ, ಮನೆಯೆಲ್ಲ ಸೈಲೆಂಟ್ ಅನ್ನಿಸ್ತದೆ, ಬಣ ಅನ್ನಿಸ್ತದೆ. ನಾನು ನಿಮ್ಮ ಜೋಡಿ 2-3 ತಿಂಗಳು ಇದ್ಮೇಲೆ ಅಂದು ನಿಂಗೆ ಬಣ ಅನ್ಸಂಗಿಲ್ಲ? ಹಂಗೋ ಬೈನಿ ನೀ ಹೋದ್ರೆ ನಂಗೆ ಯಾಕೆ ಬಣ ಅನ್ಸಂಗಿಲ್ಲ ಗೊತ್ತದ ಇಲ್ಲಿ? ಯಾಕಪ್ಪ, ನೀ ಹೋದಾಗೆ ನನ್ನ ಫೇವ್ರೇಟ್ ಸೀಸನ್ ಅಂದ್ರೆ ಸಮ್ಮರ್ ಸೀಸನ್ ಬರ್ಬೇಕಲ್ಲ, ಯಾವ್ದು ನನ್ನ ಫೇವ್ರೇಟ್ ಅದ, ಅದಕ್ಕೆ ನನಗೆ ಬಣ ಅನ್ಸಂಗಿಲ್ಲ. ಎಸ್, ಐ ಆಮ್ ಹಿಯರ್ ಬ್ರೋ. ಐ ಆಮ್ ಕಮಿಂಗ್ ಫಾರ್ 2 to 3 months. ಬಾಯ್ ವಿಂಟರ್. ಅಲ್ಲೋ ಇದ್ರೊಳಗೆ ಅಂಥದ್ದೇನದ ಯಾವ್ದು ನಂದ್ರೊಳಗಿಲ್ಲ, ಎದ್ರಿಂದ ನಿನಗೆ ಇದು ಸೇರ್ತದೆ ಈ ಸಮ್ಮರ್ ಅಂಥದ್ದು ಏನದಲ್ಲ ಇದ್ರಾಗ, ಯಾವ್ದು ನಂದ್ರೊಳಗಿಲ್ಲ ಹೇಳಿ ನೋಡು. ಏನದು ಹೇಳಿ? ಫಸ್ಟ್ ಆಫ್ ಆಲ್ ನೀ ಎಂಥ ವಿಂಟರ್ ಇದೆ ಗೊತ್ತಿಲ್ಲ, ನೀ ಎಂಥ ಇದೆಯಪ್ಪ ಅಂತ ಎದುರೇನೇನದ ಬಡವ್ರಿಗೆ ಏನದ ರಾತ್ರಿ ಥಂಡಿ ಇತ್ತಪ್ಪ ನಿಂದು ಇತ್ತು ಅಂತಂದ್ರೆ ಕಾಲು ಅವಾಗೇನದ ಪಾಪ ಬಡವ್ರಿಗೆ ಯಾರು ಫುಟ್ಪಾತ್ ಮೇಲೆ ಇರ್ತಾರೆ ಅವ್ರಿಗೆ ವಿದೌಟ್ ಚಾರ್ಜರ್ ಅದೆಲ್ಲ ಮಲ್ಕೋಬೇಕಾಗ್ತದೆ. ಎಂಥ ಬಡವರು ಯಾರಿಗೆ ಇವಷ್ಟೆಲ್ಲ ತೊಗೊಳೋ ಪರಿಸ್ಥಿತಿ ಇರೋಂಗಿಲ್ಲ, ಎಲ್ಲರ ಫೈನಾನ್ಷಿಯಲ್ ಕಂಡೀಷನ್ ಕರೆಕ್ಟ್ ಇರಲ್ಲ, ಎಲ್ಲರೂ ಹಾಗೆ ಇರೋಂಗಿಲ್ಲ. ಅದರಿಂದ ನಾವು ಆರಾಮೇನದ ಗಾದಿ ಮೇಲೆ ಬೆಚ್ಚ ಮಲ್ಕೊಳ್ಳೋ ಹಂಗೆ ಇರೋಂಗಿಲ್ಲಲ್ಲ. ಪಾಪ ಜನಗಳಿಗೆ ಎಷ್ಟು ಥಂಡ್ ಹತ್ತಲ್ಲ. ಆ್ಯಂಡ್ ನಿನ್ನ ಕಾಲಿ ಅಂಥದ್ದು ಎದ್ರೊಳಗೆ ನಿದ್ದೆ ಆತಂದ್ರೂ ಏಳು ಮನಸ್ಸು ಬರೋಂಗಿಲ್ಲ. ಮನುಷ್ಯ ಅಂತ ಫಾಸ್ ಎದ್ಮೇಲೆ ಇದು ಆಗ್ತದೆ, ಬಟ್ ಒಂಥರ ಸುಸ್ತು ಅನಿಸಿರ್ತದೆ. ಅಂದ್ರೆ ಹೇಳಬಾರ್ದೇನೋ ಯಾಕರ ಮುಂಜಾನೆ ಆಗ್ತದೆ ಅನ್ನಿಸ್ತದೆ. ಹಾಂ, ಅವೆಲ್ಲ ಆಗುವಲ್ಲ. ಆ್ಯಂಡ್ ಥಂಡಿ ನೀನು ಕಾಲಿದ್ದಾಗ ನಿನ್ನ ಕಾಲಿದಾಗ ಯಾರು ಅಕಸ್ಮಾತ್ ಏನಾರ ಒಂದು ಸ್ವಲ್ಪ ತಣ್ಣಗನ್ನು ಕುಡಿದ್ರು, ಭಾಳ ಏನಾರ ತಣ್ಣಗನ್ನು ತಿಂದಿವಿ, ಐಸ್ ಕ್ರೀಮ್ ಭಾಳ ಏನಾರು ಇದಾತಪ್ಪ ಅಂತಂದ್ರೆ ನೆಗಡಿ, ಕೆಮ್ಮು ಚಾಲೂನೇ ಆಗ್ತಾವ ಮಗನ ಎಲ್ಲ ಗೊತ್ತದ ಏನದು ರೀ. ಆ್ಯಂಡ್ ಈ ಸಮರ್ ಮಹಾಶಯರು ಇಂಥದವ್ರು ಏನೂ ಇಲ್ಲ. ಪಾಪ ಯಾರಿಂದ ಫುಟ್ಪಾತ್ ಮೇಲೆ ಮಕ್ಕೋತಿರ್ತಾರೆ, ಯಾರಿಂದ ಬಡವ್ರು ಇರ್ತಾರೆ ಅವ್ರಿಗೆ ಸದ್ಯಕ್ಕೆ ಏನೂ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಹೆಂಗಿರ್ತದೆ ಗೊತ್ತೇನು ನನಗೆ? ಅವ್ರಿಂದ ಸಮರ್ ಒಳಗೆ ಆರಾಮಾಗ ಮಲ್ಕೊಂಡ್ಬಿಡ್ತಾರೆ, ಅವ್ರು ಎಲ್ಲಿ ಸಿಕ್ಕಲ್ಲಿ ಮಲ್ಕೋತಾರೆ. ಹೌದಂತೆ ಅಲ್ಲಂತ ಹೇಳಿ ನನಗೆ ದೊಡ್ಡ ಬಂದಪ್ಪ ನಿನ್ನೆ ಅಂತಂದ್ರೆ ಏನಿಲ್ಲ, ಯಾವ್ದು ಇದ್ರೊಳಗೆ ಅದ ಎದ್ರಿಂದ ನನಗದು ಭಾಷೆ ಇರ್ತದಂತ. ಇಷ್ಟೆಲ್ಲ ಏನು ಹರಡದಲ್ತಮ್ಮ, ಯಾವುದನ್ನು ನಂದ್ರೊಳಗಿಲ್ಲ ಅವನದ್ರೊಳಗದ ಅಂಥೇಳಿ ಎಷ್ಟೊತ್ತನಾಗ ಏನು ಹರಡೋದಿಲ್ಲ ಇಲ್ಲಕ್ಕೆಲ್ಲ. ನನಗೊಂದು ಮಾತು ಹೇಳು, ಭಾಳ ಬಿಸಿಲಿರ್ತಪ್ಪ, ಯಾರು ಅದೇ ಫುಟ್ಪಾತ್ ಮೇಲೆ ಮಲ್ಕೊಳ್ಳೋರು ಅವ್ರಿಗೆ ಏನಂದ್ರೆ ಡಿಹೈಡ್ರೇಷನ್ ಅಂತಂದ್ರೆ ಅವ್ರು ಏನು ಮಾಡ್ತಾರೆ? ಅಕಸ್ಮಾತ್ ಅವ್ರಿಗೆ ಚಕ್ಕರೆ ಪಿಕ್ಕರ ಅಂತಂದ್ರೆ ಏನು ಮಾಡೋನೇನು? ಇದೆಲ್ಲ ನನ್ನ ಗಾಲದೊಳಗೆ ಆಗಂಗಿಲ್ಲ. ಈ ಮಹಾಶೇರಿದ್ದಂತಹ ಬೇಸಿಗೆಗಾಲದೊಳಗೆ ಡಿಹೈಡ್ರೇಷನ್ ಚಕ್ಕರದೆಲ್ಲ ಬಂತು ಏನದ ಅದ ಏನು ಕೇಳಿಕೋಬೇಡ. ಯಾಕಪ್ಪ ಅಂತ ಅಕಸ್ಮಾತ್ ಭಾಳ ಡಿಹೈಡ್ರೇಷನ್ ಅಂತ ಏನಂತಾರೆ ಚಕ್ಕರದ ಬರ್ಲಿಕ್ಕತ್ತಂದ್ರೆ ಲಿಂಬೆಹಣ್ಣು ಶರಬತ್ತು, ಗ್ಲೂಕೋಸು, ಮಜ್ಜಿಗೆ ಇವೆಲ್ಲ ಅಂದ್ರೆ ಬೇಸಿಗೆ ಕಾಲದೊಳಗೆ ಬರ್ತಾವೆ. ORS, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ಅದು ಸದ್ಯಕ್ಕದ ಗ್ಲೂಕೋಸ್ ಅದ. ಗ್ಲೂಕೋಸ್ ಲೆವೆಲ್ ಕಮ್ಮಿ ಆತಪ್ಪ ಅಂತಂದ್ರೆ ಇಷ್ಟೆಲ್ಲ ಏನಂದ್ರೆ ಶಕ್ತಿ ಕೊಡೋಂಥ ಔಷಧಿಗಳವ. ಯಾಕೆ ಅನಿಸ್ತಾರಪ್ಪ ಮಂದಿ? ಹೇಳಿ ನೋಡೋಣ ಒಂದು ಸ್ವಲ್ಪ. ಹೌದು ಬೈ, ನಾನು ಒಪ್ಕೋತೀನಿ, ಎಲ್ಲ ಅವ. ಲಿಂಬೆಹಣ್ಣು ಶರ್ಬತ್ತದ, ಗ್ಲೂಕೋಸ್ ಅದ, ORS ಅದ, ಓಕೆ ಎಲ್ಲ ಅವ. ಆದರೆ ಇವೆಲ್ಲ ಏನದ ಫುಟ್ಪಾತ್ ಮೇಲೆ ಮಲ್ಕೊಳ್ತಾರಂತ ನೀನೇ ಅಂದಿ ಫಸ್ಟಿಗೆ. ಅಂತಹ ಬಡವ್ರ ಕಡೆ ಎಲ್ಲಿಗೆ ಬರ್ತದೆ? ಚಕ್ಕರದು ಬಂತಪ್ಪ ಅಂದ್ರೆ ಆಂಬ್ಯುಲೆನ್ಸ್ ಒಳಗೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅವು ಹಾಸ್ಪಿಟ್ಲಿಗೆ ರೊಕ್ಕ ಕೊಡೋರು ಯಾರು? ಆ್ಯಂಡ್ ಅಲ್ಲಿ ಅವ್ರು ಏನು ಮಾಡ್ತಾರೆ ಹೇಳಪ್ಪ ಅನ್ನೋದು ಇಷ್ಟು ಶಾಣೆ ಇದ್ದು ಗ್ಲೂಕೋಸ್ ಅದೆಲ್ಲ ಹೆಂಗೆ ಮಾಡ್ತಾರೆ, ಹೆಂಗೆ ಕೊಡ್ತಾರೆ? ಅಕಸ್ಮಾತ್ ಚಕ್ಕರ್ ಪಿಕ್ಕರ್ ಬಂದು ಆಬ್ವಿಯಸ್ಲಿ ಯಾರು ಸಲಾಯ್ನ್ ಒಳಗೆ ಹಚ್ಚಿ ಅನ್ನಕ್ಕೆ ಕೊಡ್ತಾರೆ. ಹೌದಲ್ಲ, ಸಲಾಯ್ನ್ ಒಳಗೆ ಗ್ಲೂಕೋಸ್ ಅದು ಹಾಕ್ತಾರೆ, ಅವನ್ನೇ ಹಾಕಿ ಕೊಡ್ತಾರೆ. ಆಬ್ವಿಯಸ್ಲಿ ಇದೇ ಹೇಳ್ಬೇಕಾಗಿತ್ತು ನನಗೂ. ಸಲಾಯ್ನ್ ಒಳಗೆ ಏನೇನು ಹಾಕ್ತಾರೆ ಅಂದರೆ ಗ್ಲೂಕೋಸು ಇವೆ ಹಾಕಿ ಕೊಡ್ತಾರಿಲ್ಲ, ಇವೆಲ್ಲ ಅವು ಹಾಕಿ ಕೊಡ್ತಾರಿಲ್ಲ. ಇವು ಹಾಕಿ ಕೊಡ್ಬೇಕಾದ್ರೆ ಸಲಾಯ್ನ್ ಅದೇನದ ಅವು ಆದರೂ ಸಲಾಯ್ನದ ಬಾಟ್ಲಿನೂ ತುಟ್ಟೆ ಒರೆಸ್ತಾರೆ. ಆ್ಯಂಡ್ ಅಲ್ಲಿ ಏನದ ಸಲಾಯ್ನದ ಬಾಟ್ಲಿಗಳು ಯಾವ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ತಿರ್ತಾರೆ ಆ ಹಾಸ್ಪಿಟಲಲ್ಲಿ ಚಾರ್ಜ್ ಹಿಡಿದೆ. ಆ್ಯಂಡ್ ಅವ್ರಂತೂ ಒಮ್ಮೆನೊಮ್ಮೆ ಅಂತ ಹಂಗಂದ್ರೆ ಹೊರಗೆ ಬಿಡೋಂಗಿಲ್ಲ. ಆ್ಯಂಡ್ ಹಿಂಗೆ ಕಾಲು ಹೆಂಗದ ರೊಕ್ಕ ಕೊಡು ಆಪ್ರೇಷನ್ ತಗೋದು ಎಲ್ಲಾರಂತಲ್ಲ,
ಒಂದಿಷ್ಟು ಮಂದಿ ಡಾಕ್ಟರ್ಸ್ ಹಂಗೆ ಇದ್ದಾರೆ ನಾವು, ಒಂದಿಷ್ಟು ಮಂದಿ ಮಾನವೀಯತೆಯನ್ನು ಮಾಡೇ ಮಾಡ್ತಾರೆ. ಇಲ್ಲ ಆದ್ರೆ ಒಂದಿಷ್ಟು ಹಾಸ್ಪಿಟ್ಲ್ನಾಗ ಅವ ಹಿಂಗಾದ್ರು ಬಿಲ್ ಕೊಡ್ರಿ ಆಮೇಲೆ ಅನ್ನೋದು ಆಪ್ರೇಷನ್ ಮಾಡಿಸ್ಬಿಡ್ರಿ, ಅಂದ್ರೆ ಟ್ರೀಟ್ಮೆಂಟ್ ತೊಗೊಳ್ರಿ ಏನು ಹಾಕಿಲ್ಲ. ಹಂಗಿದ್ದಾಗ ಅವ್ರು ಎಲ್ಲಿ ಹೋಗ್ಬೇಕು, ನೀ ದೊಡ್ಡ ಹರಡ್ಲಿಕ್ಕೈತಿ. ಆದ್ರೆ ನನ್ನ ಸೀಸನ್ ಒಳಗೆ ಅಂಥದ್ದು ಏನೂ ಹಂಗಿಲ್ಲ. ಭಾಳ ತಂಪು ಹವಾ ಬಿಡ್ಲಿಕ್ಕತ್ತಪ್ಪ, ನೆಗಡಿ ಅದು ಬರ್ತದೆ, ಯಾವ್ದು ಅಲ್ಲೇ ಅವ್ರಿಂದ ಟ್ರೀಟ್ಮೆಂಟ್ ಬೇಕಾದಂಗೆ ಅನ್ನೋದು ತೊಗೋತಾರೆ. ಮತ್ತು ಹೆಂಗೆ ಹೇಳ್ತಿಪ್ಪ ನೀನು ನನಗಿಂತ ಇವ ಬೆಟರ್ ಅಂಥೇಳಿ? ವಾ, ನೀವೆಲ್ಲ ಇಲ್ಲಿ ಇವ್ರ ಬಗ್ಗೆ ವಿಚಾರ ಮಾಡ್ಬೇಕಿರ್ಬೇಕು. ಒಬ್ಬರೇ ನೀವಿಬ್ಬರೊಳಗೆ ಒಬ್ಬರೇ ವಿಚಾರ ಮಾಡ್ಲಿಕ್ಕತ್ತೀರ ನಮ್ಮ ಆರ್ಮಿಗಳ ಬಗ್ಗೆ, ಆರ್ಮಿ ಆಫೀಸರ್ ಬಗ್ಗೆ. ಇಬ್ಬರು ಬರೀ ನಮ್ಮಂಥವ್ರ ಬಗ್ಗೆನೇ ಮಾತಾಡ್ಲಿಕತ್ತೀರಿ, ಆ ಬಡವ್ರ ಪೀಪಲ್ ಬಗ್ಗೆ ಮಾತಾಡ್ಲಿಕತ್ತೀರಿ. ಒಬ್ಬರೇ ಮಾತಾಡ್ಲಿಕತ್ತೀರಿ, ನಾನು ನೋಡ್ಲಿಕತ್ತೀನಿ ಇಷ್ಟೊತ್ತನ ಒಬ್ಬರೇ ಮಾತಾಡ್ಲಿಕತ್ತೀರಿ ನಿಮ್ಮಿಬ್ಬರೊಳಗೆ. ಆರ್ಮಿ ಆಫೀಸರ್ಸ್ ಹೆಂಗೆ ಮಾಡ್ತಿರ್ಬೇಕು ಅವರು? ಇಂಥ ಥಂಡಿ ಒಳಗೆ ಆ್ಯಂಡ್ ಬಿಸಿಲೊಳಗೆ ಎಂತೆಂಥ ಕಡೆ ಅಂದ್ರೆ ಡ್ಯೂಟಿ ಇರ್ತದವ್ರು, ಅವ್ರು ಹೆಂಗೆ ಮಾಡ್ತಿರ್ಬೋದು ಹೇಳಿ ನೋಡೋ ಬೈ. ಆರ್ಮಿ ಆಫೀಸರ್ಸ್ ಮನುಷ್ಯರು ಅಲ್ಲವೇ ಅಲ್ಲ. ಮತ್ತು ಏನನ್ನು ಮಾಡಿ ಮಾರೇ ಅವ್ರಿಗೆ ಬೈ, ಅವ್ರು ನಮಗೆಲ್ಲ ದೇವರು ಬೈ, ಅವ್ರು ದೇವ್ರ ಸಮಾನ ಬೈ. ಈಗ ಯಾರ ಏನಾದ್ರು ನಮಗೆ ಬೇಕಾದ ಕಾಲ ಹೆಲ್ಪಿಗೆ ಬಂದ್ರೆ ನಾವು ಏನಂತೀವಿ ರೀ ಬೈ, ದೇವ್ರು ಬಂದ್ರೆ ನೋಡಂತೀವಿಲ್ಲ. ಹಂಗಿದ್ದಂಗೆ ಅವ್ರು ನಾವು ಎಲ್ಲಿ ಎಷ್ಟೊಕ್ಕೊಂದು ಏನಾದ್ರು ಜನ ಸಾಯ್ತಿರ್ತಾರೆ, ಎಲ್ಲಿ ಎಷ್ಟೊಕ್ಕೊಂದು ಏನಾದ್ರು ಉಗ್ರವಾದಿಗಳು ಬಂದ್ರಂತ ಅವರಿಂದ ಎಲ್ಲ ನಮ್ಮ ರಕ್ಷಣೆ ಮಾಡ್ತಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಯಾರೇ ಏನ್ಯಾಕೆ ಪರಿಸ್ಥಿತಿ ಒಳಗಿರಲಿ ತೆಗಿಯುವಂಥ ಎಬಿಲಿಟಿ ಅದು ಅವ್ರ ಕಡೆ. ಹೀಗಾಗಿ ನಾವು ಗರ್ವದಿಂದ ಹೇಳ್ತೀವಿ ಜೈ ಆರ್ಮಿ ಆಫೀಸರ್ಸ್ ಅಂತ ಬೈ. ನಾವು ಬೇರೆ ಎಲ್ಲರಿಗೂ ಹೇಳ್ತಿರ್ತೀವಿ, ಆದ್ರೆ ಆರ್ಮಿ ಆಫೀಸರ್ಸ್ ಬಗ್ಗೆ ಸರಳದ ಬೈ ಅದು ಡ್ಯೂಟಿ. ಹೆಂಗಪ್ಪ ಅಂತಂದ್ರೆ ಅವರು ಹೆಣ್ಣು ಮಕ್ಳು ಇರ್ತಾರೆ, ಅವರು ಅನ್ನೋದು ಮಕ್ಳು ಅಂತಿರ್ತಾರೆ, ಅವರು ಅಮ್ಮ ಅಂತಿರ್ತಾರೆ, ಫ್ಯಾಮ್ಲಿ ಬಿಟ್ಟು ಬಂದಿಂದ ನಮ್ಮ ಸಂಬಂಧ ಬಾರ್ಡ್ರ್ ಕಡೆ ನಿಂತಿರ್ತಾರೆ. ಆ್ಯಂಡ್ ಇನ್ನು ನಾವು ಬೇರೆ ಎಲ್ಲರೂ ಪೊಲೀಸ್ ಇದ್ದರು, ಹಾಸ್ಪಿಟ್ಲ್ ಒಳಗೆ ಇದ್ರಪ್ಪ ಫೋನ್ ಮಾಡಿ ಹಚ್ಬೋದು, ಏನು ನಡೆಸಿರಿ ಯಾವಾಗ ಒಮ್ಮೆ. ಅವ್ರಿಗೆ ಹಂಗೂ ಇರೋಂಗಿಲ್ಲ, ಡ್ಯೂಟಿ ಒಳಗೆ ಬಂದರು ಎಮರ್ಜೆನ್ಸಿ ಇತ್ತು ಭಾಳ, ಏನಂದರೆ ಎಮರ್ಜೆನ್ಸಿ ಇತ್ತು, ಏನಂದ್ರೆ ಹೈ ಅಲರ್ಟ್ ಇತ್ತು, ಭಾಳ ಏನಂದ್ರೆ ಡೇಂಜರ್ ಇತ್ತಪ್ಪ ಅಂತಂದ್ರೆ ಮೊಬೈಲ್ ಕಸ್ಕೋತಾರಲ್ಲ ಅವ್ರಿಗೆ, ಮೊಬೈಲ್ ಕಸ್ಕೊಂಡು ಅವ್ರಿಗೆ ಅಲ್ಲಿ ಯುದ್ಧಕ್ಕೆ ಕಳಿಸ್ತಾರೆ. ಮತ್ತು ಅಂಥ ಟೈಮಿಗೆ ನೀವೇನದ ಇಲ್ಲಿ ಹಿಂಗೆ ಮಾತಾಡ್ಲಿಕ್ಕತ್ರಿ ಹೆಂಗೆ ನಡೀತದೆ? ಅವ್ರು ನಮ್ಮ ಮಿಲ್ಟ್ರಿ ಅವ್ರು ಹಾಗೆ ಅಲ್ಲ ಬೈ, ಅವ್ರು ದೇವ್ರ ಸಮಾನ ಬೈ, ನಮ್ಮ ದೇವ್ರು ಇದ್ದಂಗೆ ಅವರು. ಯಾರು ಅನ್ನೋದು ಈ ದಿನ ರಾತ್ರಿ ಅನ್ನೋದು ಬಾರ್ಡ್ರ್ ಬಳಿ ಕಳೀತಾರೆ, ಥಂಡಿರಲಿ ಬಿಸಿಲಿರಲಿ ಮಳೆ ಇರಲಿ ಏನು ಹಾಕಿರಲಿ ಕಳೀತಾರೆ. ಹಸಿವು ಸಾಕಾಗಿರಲಿ, ನಮಗೊಂದು ಸ್ವಲ್ಪ ಹಸಿವು ಆದ್ರೆ ತಡಿಲಿಕ್ಕೆ ಆಗಂಗಿಲ್ಲ. ಅವ್ರಿಗೆ ಹಸಿವಾದ್ರೆ ಅಕಸ್ಮಾತ್ ಅಲ್ಲಿ ಏನರ ವಾರ ನಡೆದೈತೆ ಬಿಟ್ಟು ಹೋಗ್ಬೇಕಾಗ್ತದೆ. ಅಂಥವ್ರು ಇದ್ದಾರೆ ಅವ್ರು ಆರ್ಮಿ ಆಫೀಸರ್. ನಮ್ಮಂಥ ಸಾದಾ ಮನುಷ್ಯರಲ್ಲೋ ಬೈ ಅವರು, ಅಂಥವ್ರು ಅಲ್ಲೇ ಅಲ್ಲವರು. ಸೊ ಅದಕ್ಕೆ ನಾ ಅಂದೆ ಅವರು ಮನುಷ್ಯರೇ ಅಲ್ಲ ಅಂತೇಳಿ. ನೀನದು ಖರೇದು ಬಿಡಪ್ಪ, ನೀನದು ಖರೇನೆ ಯಾಕಪ್ಪ, ಅವ್ರದ್ದು ಭಾರಿನೇ ಇರ್ತದೆ. ಆಮೇಲೆ ಬೈ ನೀವು ಒಂದು ಮಾತು ತಪ್ಪೇನು ನೋಡಿ, ಒಂದು ಮಾತು ನೀವು ಹೇಳಲಿಲ್ಲ. ಈ ಥಂಡಿಗಾಲಕ್ಕೆ ಒಂದರ ಏನಾದ್ರು ರೋಗ ಏನಾರು ಆಯ್ತು, ಎಲ್ಲರೂ ಪೆಟ್ಟಾಯ್ತು ಅಂತಂದ್ರೆ ಕಡಿಮೆ ಆಗ್ತದೆ. ಆ್ಯಂಡ್ ಅದು ಅನ್ನೋದು ಜಲಪೆ ನಮಕ್ ಅಂತಾರಲ್ಲ ಹಾಗಿದ್ದಾಗಿರ್ತದೆ. ಶುಗರ್ ಇದ್ದ ಪೇಷಂಟ್ಸಿಗೆ ಮೊದಲಿಗೂ ಕಡಿಮೆ ಆಗ್ತಾರೆ. ಈ ವಿಂಟ್ರ್ ಸಾಹೇಬ್ರು ಬಂದ್ರಪ್ಪ ಅಂದ್ರೆ ಅದೂ ಕಡಿಮೆ ಆಗಂಗಿಲ್ಲ. ಹೆಂಗೆ ಹೋಗ ಈಗ ಮತ್ತಂತಾನೆ ಇಂಥದ್ದು ಏನದು ಈ ಸಮ್ಮರ್ ಒಳಗಂತೆ ಅವ್ನಿಗೆ ಹೆಂಗೆ ಗೊತ್ತು ನಾ ಯಾವ ಇದ್ದೀನಿ ಅಂಥೇಳಿ. ಹೌದು ಬೈ, ನಾನು ಒಪ್ಕೋತೀನಿ, ನಾವು ಸ್ವಚ್ಛ ಒಪ್ಕೋತೀನಿ ನಾ ಅಂತೂ. ಯಾಕಪ್ಪ ಅಂತಂದು ನನ್ನ ಇದ್ರೊಳಗೆ ಇದ್ದಾಗ ಏನದು ಅಫ್ಕೋರ್ಸ್ ಕಡಿಮೆ ಆಗಿಲ್ಲ. ಶುಗರ್ ಪೇಷಂಟ್ಸ್ ಇತ್ತಪ್ಪ ಏನಾದರೂ ಅಂದ್ರೆ ಅವು ಕಡಿಮೆ ಆಗಿಲ್ಲ. ಹಂಗೆ ಏನಾರು ಗಾಯ ಆಯ್ತು ಏನಾರು ಆತಪ್ಪ ಅಂತಂದು. ಬಟ್ ನಿಂದು ಹೇಳ್ರಿ ಸಾಹೇಬ್ರೆ, ನೀವು ಎಂಥವ್ರು ಇದ್ದೀರಿ ಅಂತ ನೀವು ಹೇಳ್ರಲ್ಲ. ಹೌದಪ್ಪ ನಾವು ಒಪ್ಕೊಂಡಿವಿ ಎಲ್ಲ ಆಗ್ತವೆ, ಅವ್ರು ಪಾಪ ಬಡವ್ರು ಏನು ಮಾಡಬೇಕು, ಅಷ್ಟೆಲ್ಲ ಆಗ್ತದಿಲ್ಲ, ತ್ರಾಸ ಆಗ್ತದಿಲ್ಲ ನಿನ್ನ ಕಾಲಕ್ಕಾದರೂ. ಆಮೇಲೆ ಅಕಸ್ಮಾತ್ ನಾ ಇರಲಿಲ್ಲ ಅಂತಂದ್ರೆ ನಿಮಗಿಂದ ಬೆಳೆ ಕೊಡೋರು ಯಾರು? ಅಫ್ಕೋರ್ಸ್ ನೀ ಇದ್ದಾಗೆಲ್ಲ ಏನದ ಒಂದು ಸಲ ಏನದವರು ಹಾರ್ವೆಸ್ಟಿಂಗ್ ಮಾಡ್ತಾರೆ. ಆ್ಯಂಡ್ ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಒಮ್ಮೊಮ್ಮೆ ಏನದವ್ರು ಫಾರ್ಮರ್ಸ್ಗಳು ಏನದ ಎಲ್ಲ ಬೆಳೆ ಬೇರ್ಲಿಕ್ಕೆ ಏನದ ಬೀಜ ಹಾಕ್ತಾರೆ. ಆ್ಯಂಡ್ ರೈನಿ ಸೀಸನ್ ಬಂತು ಅಪ್ಪ ಅಂತಂದ್ರೆ ಅದು ಎಲ್ಲ ಕೆಳ ಬೆಳೆಸ್ತದೆ. ಬಟ್ ಅವ್ನು ಉಳ್ಸ್ಕೊಂಡು ಹೋಗೋರು ಯಾರು? ಅವಕ್ಕಿಂತ ಕರೆಕ್ಟಾಗಿ ಕೊಡೋರು ಯಾರು? ಅದು ಎಲ್ಲ ಹೇಳಲ್ಲ ನನಗೆ. ಅದು ಅಂತೂ ನೀನು ಹೇಳಲಿಕ್ಕತ್ತೇಯಿಲ್ಲ. ಹೌದು ನಾವು ಒಪ್ಕೊಂಡೆ, ಹೌದು ಒಪ್ಕೊಂಡೆ. ನಾ ಇದ್ದಾಗೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಆದ್ರೆ ನೀ ಪ್ರೊಟೆಕ್ಷನ್ ಮಾಡ್ತಿ ಇಲ್ಲ ಅನ್ನಂಗಿಲ್ಲ. ಮಳೆಗಾಲ ಎಲ್ಲ ಅದು ಬೆಳೆದಿಗತ್ತು ಅಂದ್ರೆ ಅವಕ್ಕೆ ಎಷ್ಟು ಬೇಕಷ್ಟು ಸನ್ಲೈಟ್ ಕೊಡ್ತೀಯಲ್ಲ ಗೊತ್ತದ. ಆದ್ರೆ ನಾ ಎಲ್ಲ ಹಾರ್ವೆಸ್ಟಿಂಗ್ ಯಾವಾಗ ಮಾಡ್ಬೇಕಪ್ಪ ಹೇಳಿ ನೋಡೋಣ ಒಂದು ಸ್ವಲ್ಪ. ಹಾರ್ವೆಸ್ಟಿಂಗ್ ಯಾವಾಗ ಮಾಡ್ಬೇಕಪ್ಪ ಇವರು? ಆಮೇಲೆ ರೀ ಸಾಹೇಬ್ರೆ, ನೀವು ಹಾರ್ವೆಸ್ಟಿಂಗ್ ಬಗ್ಗೆ ಹೇಳಲಿಕ್ಕತ್ತಿರಲ್ಲ ಅವೆಲ್ಲ ಅನ್ನೋದು ಬರೋ ನನ್ನ ಸೀಸನ್ ಒಳಗೆ.
ಸೊ ಯಾರು ಬೆಸ್ಟ್ ಇಲ್ಲಿ ಆ್ಯಂಡ್ ಯಾವುದನ್ನೋದು ಎಲ್ಲರಿಗೂ ಅಪ್ರತಿಮವಾಗಿರ್ತದೆ, ಯಾವುದೇನದು ಎಲ್ಲರಿಂದ ಬೇಗೆ ಆಗಿರ್ತದೆ ಅಂಥ ಹಣ್ಣು ಬರೋದು ಯಾವ್ಯಾವ ಕಲ್ಲಂಗಡಿ ತರಾಸಿನೊಳಗೆ ಬರೋಂಗಿಲ್ಲ ರೀ ಸಾಬ್ರ, ಬಂದರೂ ಚಲೋ ಇರೋಂಗಿಲ್ಲ ಅವು, ಹೌದಲ್ಲ. ಅವು ಆಮೇಲೆ ಮಾವಿನ ಹಣ್ಣು, ದ್ರಾಕ್ಷಿ ಇವೆಲ್ಲ ಯಾರಿಗೆ ಪಸಂದ್ ಇರ್ತದೆ, ಇವೆಲ್ಲ ಕೆಲವರು ಫೇವ್ರೇಟ್. ಇವೆಲ್ಲ ಯಾವ ನೀ ಡಿಹೈಡ್ರೇಷನ್ ಅಂತಂದಿಲ್ಲ, ಇವೆಲ್ಲ ತಿಂದ್ರೆ ಏನಂತವ್ರಿಗೆ ನೀರಿನ ಕಮ್ಮಿ ಆಗಂಗಿಲ್ಲ. ವಾಟರ್ ಮೆಲನ್ ಹೆಸರೇ ಅದ್ರೊಳಗೆ ಹೆಸರೇ ಹಂಗೆ, ವಾಟರ್ ಮೆಲನ್ ತಿಂದ್ರೆ ಏನು ಡಿಹೈಡ್ರೇಷನ್ ಆಗಂಗಿಲ್ಲ. ಆಮೇಲೆ ಮಾವಿನ ಹಣ್ಣು, ದ್ರಾಕ್ಷಿ ಇವೆಲ್ಲ ಮಾವಿನ ಹಣ್ಣು ಇವೆಲ್ಲ ನನ್ನ ಕಾಲಕ್ಕೆ ಬರ್ತಾವಲ್ಲ, ಅವೆಲ್ಲ ಎಲ್ಲರಿಗೂ ಫೇವ್ರೇಟ್ ಅದು. ಅದಕ್ಕೆ ಅಂತಾರೆ ಎಲ್ಲರೂ ಸಮ್ಮರ್ ಈಸ್ ದ ಬೆಸ್ಟ್ ಸೀಸನ್ ಅಂತ ಹೇಳಿ ತಿಳಿತ್ರಿ. ಹೌದು ಬೈ ಒಪ್ಕೊಂಡೆ, ನೀ ಇದ್ದಾಗ ಎಲ್ಲ ವಾಟರ್ ಮೆಲನ್ ಬರ್ತಾವೆ ಎಲ್ಲ ಓಕೆ ಒಪ್ಕೊಂಡೆ, ಮಾವಿನ ಹಣ್ಣು ಬರ್ತಾವೆ. ಬಟ್ ಮಾವಿನ ಹಣ್ಣು ಇವೆಲ್ಲ ಏನು ಹೇಳಿಲ್ಲ, ವಾಟರ್ ಮೆಲನ್ ಇವೆಲ್ಲ ಹಿಂಗೆ ಕೈ ಹಿಡಿದು ತಂದು ಪ್ರತ್ಯಕ್ಷ ಆಗ್ಬಿಡ್ತವೆ. ಇಲ್ಲೆಲ್ಲ ಬೆಳೆ ಎಲ್ಲ ಗಿಡದ ಮೇಲೆ ಎಲ್ಲ ಮಾವಿನ ಗಿಡದ ಮೇಲೆ ಬೆಳೀತದೆ. ಅವಕ್ಕೆಲ್ಲ ಒಂದು ಫೋಟೋಸಿಂಥಸಿಸ್ ಆಗ್ಲಿಕ್ಕೆ, ಅವಕ್ಕೆಲ್ಲ ಒಂದು ಸನ್ಲೈಟ್ ಕೊಡುವಂಥ ಯಾವ ಟೈಮಿಗೆ ಥಂಡಿ ಬೇಕು ಹಾಗೆಲ್ಲ ಅನ್ನೋದು ಕೊಡುವಂಥ ಯಾವ ಸೀಸನ್ ನಾ ಇದ್ದಿನ್ನದು ಬರೀ ರೈನಿ ಸೀಸನ್ ಬೆಳೆಸ್ಕೊಡ್ತದೆ ಮಗನ. ಬಟ್ ಮುಂದೆಲ್ಲ ಅದಕ್ಕೆ ನಾ ಕೊಡೋಂಗಿದ್ದೀನಿ ನಾನು. ಗೊತ್ತಾಯ್ತು ನಿನಗೆ, ದೊಡ್ಡ ಬಂದಪ್ಪ ಇವ ಇನ್ನೊಂದು ಸೀಸನಲ್ಲಿ ಇರುತ್ತೆ ಬಟ್ ಬೆಳೆದಕ್ಕೆ ಹೆಲ್ಪ್ ಮಾಡವ ನಾನು. ಯಾಕಪ್ಪ ಪ್ಲಾಂಟ್ಸ್ಗಳಿಗೆ ಅಷ್ಟು ಬೇಕು, ಅಷ್ಟು ಥಂಡಿನೂ ಬೇಕು ರೀ ಸಾಹೇಬ್ರೆ, ಗೊತ್ತಾಯ್ತು. ಆಮೇಲೆ ಮನುಷ್ಯರಿಗೂ ಅಷ್ಟೇ ಥಂಡಿನೂ ಬೇಕು ತಿಳ್ತಾ, ಬರೀ ಬಿಸಿಲಿದ್ರೆ ನಡೆಯಂಗಿಲ್ಲ. ಖರೆ ಬೈ ಖರೆ ಅದು. ಮಾರ್ಯ ಹೇಳೋದೇ ಅದಕ್ಕೆ ಏನರೇ ಹಾರಾಡ್ಲಿಕ್ಕದ ಒಂದು ವಿಂಟರ್ ಅಂತ. ನಾನು ನಿನ್ನ ಫೇವ್ರೇಟ್ ಸೀಸನ್ ಇದ್ದೀನಿ ಹೇಳೋದಕ್ಕೆ. ಹೌದು ಬೈ, ನೀ ನನ್ನ ಫೇವ್ರೇಟ್ ಸೀಸನ್ ಇದ್ದಿ, ಇಲ್ಲ ಅನ್ನಂಗಿಲ್ಲ. ಬಟ್ ನಿಮ್ಮಿಬ್ಬರು ಪಾಯಿಂಟ್ಸ್ ನೋಡಿ ನನಗೆ ಅನ್ಸಿಕತ್ತದ, ನೀವು ಬೇಕು ಬೈ, ಇಬ್ಬರು ನೀವು ಬೇಕು. ಯಾಕಪ್ಪ ಅಂತಂದ್ರೆ ಇವ ಇರಲಿಲ್ಲಪ್ಪ ಅಂತಂದ್ರೆ ನನಗೆ ಫಲವತ್ತಾಗಂಗಿಲ್ಲ, ಅಂದ್ರೆ ಐ ಮೀನ್ ಹಾರ್ವೆಸ್ಟ್ ಆಗಂಗಿಲ್ಲ. ಇವ ಇರಲ್ಲಪ್ಪ ಪ್ಲ್ಯಾಂಟನ್ನು ಚೆಂದ ಬೆಳೆಯಂಗಿಲ್ಲ, ಹೌದಲ್ಲ. ಹೆಂಗೆ ಏನದ ಒಂದು ಎಕ್ಸಾಂಪಲ್ ಕ್ರಿಕೆಟ್ ತೊಗೊಂಡಿವಪ್ಪ ಅಂತಂದ್ರೆ, ಕ್ರಿಕೆಟ್ ಒಳಗೆ ಓಪ್ನಿಂಗ್ ಸ್ಟ್ರಾಂಗ್ ಬೇಕು. ಓಪ್ನಿಂಗ್ ಸ್ಟ್ರಾಂಗ್ ಆತಪ್ಪ ಅಂತಂದ್ರೆ ಒಂದು ಮಿಡಲ್ ಆರ್ಡರ್ ಚಲೋ ಬೇಕು. ಯಾವುದೋ ಓಪ್ನಿಂಗಾಗಿ ಚೆಂದಾಗಿಂದ ಮುಂದೆ ತೊಗೊಂಡು ಹೋಗೋರ್ಬೇಕು. ಓಪನಿಂಗ್ ಆಗಿ ಮಿಡಲ್ ಆರ್ಡರ್ ಆತಪ್ಪ ಅಂತಂದ್ರೆ ಫಿನಿಷರ್ ಬೇಕು, ಯಾವುದನ್ನ ಚೆಂದ ಫಿನಿಷ್ ಮಾಡ್ಬೇಕದ, ಹೌದಲ್ಲ. ಯಾರೇನದ ಮೊದಲಿಗೆ ಏನದ ಚಲೋ ಬಂದಿದ್ದಾನೆ ಹಾಗೆ ಫ್ಲೋ ಇಟ್ಕೊಂಡು ಬಂದಿದ್ದವರು, ಅದೇ ರನ್ ರೇಟನ್ನು ತೊಗೊಂಡು ಹೋಗಿಂದ ಮುಂದೆ ಮ್ಯಾಚ್ ವಿನ್ಸ್ ಮಾಡೋರು ಬೇಕಲ್ಲ, ಫಿನಿಷರ್ಸು ಬೇಕಲ್ಲ. ಅಂಥವೇನದ ಹಂಗಿದ್ದಾಗ ನೀ ಹೌದಪ್ಪ ಆಬ್ವಿಯಸ್ಲಿ ನೀ ಎಲ್ಲ ಏನದ ಹಾರ್ವೆಸ್ಟಿಂಗ್ ಮಾಡಿಸ್ತೈತಿ. ರೈನಿ ಸೀಸನ್ ಬಂತುವಪ್ಪ ಅಂತಂದ್ರೆ ಅದು ಏನು ಮಾಡ್ತದೆ, ಎಲ್ಲ ಬೆಳೆ ಏನು ಚೆಂದ ಬೆಳೆಸ್ತದೆ, ಕ್ರಾಪ್ಸ್ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಆದರೆ ಇವ ಆದರೂ ಬೇಕಲ್ಲ, ಈಗ ವಿಂಟರ್ ಸಾಹೇಬ್ ಇವ ಇರಲಿಲ್ಲಪ್ಪ ಅಂತಂದ್ರೆ ಚೆಂದಾಗಿ ಸನ್ಲೈಟು ಎಷ್ಟು ಬೇಕಷ್ಟು ಥಂಡಿ ಎಲ್ಲ ಹೆಂಗೆ ಪ್ರೊವೈಡ್ ಮಾಡ್ಲಿಕ್ಕಾಗ್ತದೆ, ಅದೆಲ್ಲ ಇವನೇ ಬೇಕಲ್ಲ. ಅವಕ್ಕಾದ್ರೂ ನೀರು ಬೇಕು. ಹಂಗಿತ್ತಪ್ಪ ಅಂತಂದ್ರೆ ನನಗೆ ಅನ್ಸೋ ಮಟ್ಟಿಗೆ ನೀವಿಬ್ಬರು ಬೇಕು. ಯಾಕಪ್ಪ ಅಫ್ಕೋರ್ಸ್ ನೀ ನನ್ನ ಇದ್ದಿ, ಯಾಕಪ್ಪ ಅಂತಂದ್ರೆ ಎಲ್ಲ ಸುವಿಧೆ ಅವ ನಮ್ಮ ಕಡೆ. ಹೆಂಗಪ್ಪ ಅಂತಂದ್ರೆ ನಮಗೆ ಏನಾರ ಅಕಸ್ಮಾತ್ ಡಿಹೈಡ್ರೇಷನ್ ಹಿಂಗಾಯ್ತು, ಮನೆ ಒಳಗೆ ನಮ್ಮಮ್ಮ ಲಿಂಬೆಹಣ್ಣು ಶರಬತ್ತು ಮಾಡ್ಕೊಂಡು ಕೊಡ್ತಾರೆ. ಗ್ಲೂಕೋಸ್ ಅಂತೂ ನಮ್ಮ ಪಪ್ಪ ಯಾವಾಗಲೂ ಇಟ್ಟಿರ್ತಾರೆ ಮನೆ. ಆಮೇಲೆ ಭಾಳ ಥಂಡಿ ಬಂತಪ್ಪ, ಇದು ಬಿಸಿಲು ಬಂತಪ್ಪ ಅಂತಂದ್ರೆ ಮನ್ಯಾಗ ರಸ್ನ ಅವೆಲ್ಲ ತಂದಿಟ್ಟಿರ್ತಾರೆ. ಇಷ್ಟೆಲ್ಲ ಇದ್ದಾಗ ಹಿಂಗೆ ನನ್ನ ಫೇವ್ರೇಟ್ ಅನ್ನಿಸ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲ ಹುಡುಗರು ಯಾಕೆ ಫೇಮಸ್ ಗೊತ್ತೇನು, ಸಮ್ಮರ್ ವೆಕೇಷನ್ ಇರ್ತದೆ. ಅವಾಗ ಮಿನಿಮಮ್ 2 ತಿಂಗಳದರೆ ವೆಕೇಷನ್ ಇರ್ತದೆ ಎಲ್ಲ ಹುಡುಗರು, ಅದಕ್ಕೆಲ್ಲರ ಸಮ್ಮರ್ ಬೆಸ್ಟ್ ಅಂತಾರೆ. ಆದ್ರೆ ಬೇಕಂತೂ ನೀವಿಬ್ರೂ ಎಲ್ಲ. ಯಾಕಪ್ಪ ಅಂತಂದ್ರೆ ಈ ಹೆಂಗೆ ನಮಗೆ ಇವೆಲ್ಲ ಹೇಳ್ದವ ಹಾಗೆ ಏನು ಟೈಮಿಗೆ ಆಗ್ತದೆ. ಭಾಳ ಬಿಸಿಲಿದ್ದಾಗ ಏನಾರ ನಾವು ಭಾಳ ಖಾರ ಇಂಥವು ಏನಾರ ಜಪ್ಪಿಸ್ಕೊಳಾರ್ದು ತಿಂತೀವಿ ಅಂದ್ರೆ ತಿನ್ನಬೇಕು. ಆದರೆ ನಾವು ಎಲ್ಲಾನೇ ತಿನ್ಬೇಕು ಹಂಗೆ. ಆದ್ರೆ ನಾವು ಏನದ ಓವರ್ ಲಿಮಿಟ್ ಮಾಡಿದ್ವಿ. ಈಗ ನೀ ಬಿಸಿಲೊಳಗೆ ಒಂದು 10 ಐಸ್ ಕ್ರೀಮ್ ತಿನ್ನು, ಮರದು ಗಂಟ್ಲೇ ಹಿಡಿತದೆ. ಆಮೇಲೆ ನೀವು ರೀ ಸಾಹೇಬ್ರೆ, ನಿಮ್ಮ ಥಂಡಿದಾಗ ದಿನ ಥಂಡಿದೆ ಅಂತ್ಕೊಂಡು ಬಿಸಿನೀರು ಕುಡೀರಿ, ಪಿತ್ತಾಗುವಲ್ಲ. ಎಲ್ಲ ಸೀಸನ್ಸೇ ಬೇಕು ನಮಗೆ. ಹಂಗೆ ನೋಡಿಕೋದ್ರೆ ಯಾಕಪ್ಪ ಥಂಡಿ ಇರಲಿಲ್ಲಪ್ಪ ಅಂತಂದ್ರೆ ಚಳಿ ಮಹತ್ವ ಗೊತ್ತಾಗಿಲ್ಲ, ಹೌದಲ್ಲ. ಯಾಕಪ್ಪ ಚಳಿ ಹಾಕಬೇಕು, ನಮ್ಮ ಸ್ಕಿನ್ ಅದಕ್ಕೂ ಸೆಟ್ ಆಗಬೇಕು. ಆ್ಯಂಡ್ ಇವನ್ ಏನಪ್ಪ ಅಂತಂದ್ರೆ ಎಷ್ಟು ದಿವಸ ಥಂಡಿರ್ತದೆ, ಇದರಿಂದ ಏನಾಗ್ತಿರ್ತದೆ ನಮ್ಮ ಒಳಗಿನ ಫಂಕ್ಷನ್ಸು ಯಾವಾಗ ನಿಂಗೆ ಗೊತ್ತೇ ಅದ. ಥಂಡಿ ಒಳಗೆ ಒಂದು ಸ್ವಲ್ಪ ಮೈಕ್ರೋಬ್ಸು ಇವೆಲ್ಲ ಸ್ಲೋ ಆಗಿ ಕೆಲಸ ಮಾಡ್ತಿರ್ತಾವೆ. ಹಂಗೆ ನಮ್ಮ ಶರೀರ ಒಳಗಾದರೂ ಹಾಗೆ ಇರ್ತದೆ. ಆದ್ರೆ ಬಿಸಿಲೊಳಗೆ ಹೀಟ್ ಇತ್ತಪ್ಪ ಫಾಸ್ಟಿಗೆ ಕೆಲಸ ಮಾಡ್ತಾವೆಲ್ಲ. ಹಿಂಗೆ ನಮಗೆ ಬಿಸಿಲೂ ಬೇಕು, ಸ್ವಲ್ಪ ಥಂಡಿನೂ ಬೇಕು, ಎಲ್ಲನೇ ಬೇಕು ನಮ್ಮ ಶರೀರಕ್ಕೆ.
ಆದ್ರೆ ನನ್ನ ಫೇವ್ರೇಟ್ ಅಷ್ಟೇ ಅಂತೇಳಿ ನಾನು ನೀವಿಬ್ರು ಹೇಳಕತ್ತೀರಿ, ನಾ ಏನು ಮಾಡಲಿ ಅಂದ್ರೆ ನನ್ನ ಮೇಲೆ ಯಾಕೆ ಬರ್ತೀಯೋ ಸಮರ? ಹೌದು ಬಿಡು ಬೈ, ನೀ ಹಂಗೆ ಕರೆಯೋದು. ಸಾರಿ ಅಲ್ಲೇ ವಿಂಟರ್, ಅಕಸ್ಮಾತ್ ನಾನು ಹಂಗೇಂದ್ರೆ ಭಾಳ ಎಂಜೋಡಿ ಹಂಗೆ ಮಾತಾಡಿದ್ದೀನಿ, ಸಾರಿ. ಇಟ್ಸ್ ಓಕೆ ಯಾರು, ನಾ ಆದರೂ ಐ ಆಮ್ ರಿಯಲಿ ಸಾರಿ ಯಾರು, ಹಂಗಂದ್ರೆ ನಾನು ಹಿಂಗೆ ಮಾತಾಡಿದ್ದೆ. ಏನು ನಡ್ಸ್ಯಾರ ನೀವು ಇಲ್ಲಿ? ಆರಾಮ ಎಲ್ಲರಿಗೂ? ಓ ಹಲೋ, ನೀ ಯಾಕೆ ಇಲ್ಲಿ ಬಂದಿಲ್ಲ? ಔಟ್ ಆಫ್ ಸಿಲೆಬಸ್ ಬಂದಂಗೆ. ನೀನು ಒಂದು ಮಾತು ಹೇಳು, ಬಿಸಿಲಿದ್ದಾಗ ಭಾಳ ಬಿಸಿಲು ಕಾಯ್ದು ಒಂದು ಮಳೆ ಬರ್ತದೆ ಜೋರ, ಅದಕ್ಕೆ ಏನಂತೀರಿ ನೀವು? ಅವಕಾಳಿ ಮಳೆ, ಅದಕ್ಕೇನಂತ? ಎಸ್, ಆ್ಯಂಡ್ ಆ ಅವಕಾಳಿ ಮಳೆ ಆದಾಗೆ ನಿನ್ನ ಫೇವ್ರೇಟ್ ಫ್ರೂಟು ನೇರಳೆ ಹಣ್ಣು ಬರ್ತಾರೆ ಸಾಹೇಬ್ರ, ಗೊತ್ತಾಯ್ತು? ನೀ ಯಾಕೆ ಬಂದೆ ಅಂತ ಹೇಳ್ತಿ. ನಾನು ಬೇಕೇಪ್ಪ, ಈ ಹೆಂಗೆ ಸಮ್ಮರ್ ವಿಂಟರ್ ಬೇಕಲ್ಲ ಹಂಗೆ ನಾನು ಬೇಕೇ. ಹೌದು ಬೈ, ನೀನು ಬೇಕಿಲ್ಲ ಅಂದಿಲ್ಲ, ಹಂಗೆ ಸಮ್ಮರ ವಿಂಟರ ರೈನಿ ಉಸಿರು ಬೇಕೇ ನೀವು. ಆದರೆ ಈಗ ಮೊದಲು ಬಿಸಿಲು ಬೇಕಾಗ್ಯದ ಬೈ, ಬಿಸಿಲಿಗಾಗದ. ಓಕೆ, ಕಮ್ ಲೇಟರ್. ಸೊ ಹೆಂಗೆ ಅನಿಸ್ತು ನಿಮ್ಗೆಲ್ಲರಿಗೂ ಈ ವಿಡಿಯೋ? ಹಂಗೆ ನಮಗೆಲ್ಲ ಸೀಸನ್ನೇ ಬೇಕು, ಸಮ್ಮರು ಬೇಕು, ವಿಂಟರು ಬೇಕು, ರೈನಿದು ಬೇಕು. ಸೊ ಇಟ್ ಈಸ್ ಜಸ್ಟ್ ಫಾರ್ ಅ ಕಾಮಿಡಿ ಆ್ಯಂಡ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಬೈ ಸಲ್ಯೂಟ್ ಅದು ನಮ್ಮ ಇಂಡಿಯನ್ ಆರ್ಮಿಗೆ, ಯಾರು ಒಂದು ಕಂಪ್ಲೇಂಟ್ ಮಾಡಲಾರ್ದೆ ಪ್ರತಿಯೊಂದು ಸೀಸನ್ ಒಳಗೆ ಕೆಲಸ ಮಾಡ್ತಾರೆ. तो हो जाए एक सलाम हमारे वीरों के नाम. नमस्कार and subscribe for more.